ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಆರ್ಥಿಕವಾಗಿ ಉತ್ತಮವಾಗಿದೆ. ಹೊಸ ಒಡಂಬಡಿಕೆಗಳು ಮಾಡಲು ಅನುಕೂಲ. ಕುಟುಂಬದವರೊಂದಿಗೆ ಸೌಹಾರ್ದತೆ ಸಮಯವನ್ನ ಕಳೆಯಲು ಅವಕಾಶ ಸಿಗುತ್ತದೆ. ವೃಷಭ ರಾಶಿ. ಆಹಾರ ಮತ್ತು ಆರೋಗ್ಯದ ಕಡೆಗೆ ವಿಶೇಷ ಗಮನ ನೀಡುವುದು ಅಗತ್ಯ. ಪ್ರೊಫೆಷನಲ್ ಬದುಕಿನಲ್ಲಿ ಪ್ರಗತಿಯ ಸಂಕೇತಗಳಿವೆ. ಮನೋವಿಕಾಸಕ್ಕೆ ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಮಿಥುನ ರಾಶಿ. ಸಹೋದ್ಯೋಗಿಗಳಿಂದ ಸಹಾಯ ಸಿಗುತ್ತದೆ. ಹಣಕಾಸು ವಿಷಯಗಳಲ್ಲಿ ಸುಧಾರಣೆ ಇದೆ. ಹೊಸ ಸ್ನೇಹಿತರು ಮತ್ತು ಸಂಪರ್ಕಗಳಿಂದ ಲಾಭ ಇದೆ. ಕರ್ಕಾಟಕ ರಾಶಿ. ಅನಿರೀಕ್ಷಿತ ಖರ್ಚು ನಿಮ್ಮ ಬಜೆಟ್ಗೆ ಸಾಧಿಸಬಹುದು. ಕೌಟುಂಬಿಕ ಚರ್ಚೆಗಳಲ್ಲಿ ತಾಳ್ಮೆ ಹೊಂದಿ. ಕೆಲಸದಲ್ಲಿ ತೊಂದರೆಗಳು ಏನಾದರೂ ಎದುರಾದರೆ ಹೆಚ್ಚು ಗಮನದಿಂದ ನಡೆಯಿರಿ. ಸಿಂಹ ರಾಶಿ. ದಿನವೂ ಸೃಜನಶೀಲತೆಯಿಂದ ಕಾರ್ಯಗಳಿಗೆ ಅನುಕೂಲಕರ. ಸ್ನೇಹಿತರ ಸಹಕಾರದಿಂದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಉದ್ಯೋಗ ಸಂಬಂಧಿತ ವಿಷಯಗಳಲ್ಲಿ ಮುನ್ನಡೆ ಸಾಧ್ಯ. ಕನ್ಯಾ ರಾಶಿ. ಕೌಟುಂಬಿಕ ಸಂಬಂಧಗಳಲ್ಲಿ ಸುಧಾರಣೆ ಇದೆ. ಆರ್ಥಿಕವಾಗಿ ಲಾಭದಾಯಕದ ಸಮಯ. ದೂರದ ಸ್ಥಳದಿಂದ ಸಂತೋಷದ ಸುದ್ದಿ ಇರುತ್ತದೆ. ಉತ್ತಮ ದಿನವಾಗಿದೆ. ಇನ್ನು ತುಲಾ ರಾಶಿ. ಪ್ರಯತ್ನಗಳಿಂದ ಉತ್ತಮ ಫಲಿತಾಂಶ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ಹೊಸ ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯ. ವೃಶ್ಚಿಕ ರಾಶಿ. ಸಹೋದ್ಯೋಗಿಗಳಿಂದ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ವ್ಯಾಪಾರ ಮತ್ತು ಉದ್ಯಮದಲ್ಲಿ ಲಾಭದಾಯಕದ ಬೆಳವಣಿಗೆ. ಕುಟುಂಬದ ಸಹಕಾರ ನಿಮಗೆ ಶಕ್ತಿ ಕೊಡುತ್ತದೆ. ಧನುರಾಶಿ. ಆರ್ಥಿಕ ತೊಂದರೆಗಳು ಕಡಿಮೆ ಆಗಬಹುದು. ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಮುನ್ನಡೆಯುತ್ತೀರಿ. ಮಾನಸಿಕ ಶಾಂತಿ ಇದೆ. ಪ್ರಯಾಣಕ್ಕೆ ಒಳ್ಳೆಯ ಸಮಯ. ಮಕರ ರಾಶಿ. ಕೌಟುಂಬಿಕ ಸೌಹಾರ್ದ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ನೂತನ ಅವಕಾಶಗಳಿವೆ. ಹಣಕಾಸು ಹೂಡಿಕೆಗೆ ಅನುಕೂಲಕರ ಸಮಯ. ಕುಂಭರಾಶಿ. ಮನೋಸ್ಥಿತಿಯು ಬದಲಾಗಬಹುದು. ಇತರರೊಂದಿಗೆ ಸಮನ್ವಯತೆಯಿಂದ ನಡೆದುಕೊಳ್ಳಿ. ಶುಭ ದಿನವಾಗಿದೆ. ಮನೆ ಕಟ್ಟುವ ಅಥವಾ ಖರೀದಿ ಮಾಡುವ ಯೋಚನೆ ಉತ್ತಮ ಸಮಯ. ಕೊನೆಯದಾಗಿ ಮೀನರಾಶಿ. ತೀರ್ಮಾನಗಳು ಯಶಸ್ಸು ಕಾಣುತ್ತವೆ. ಸ್ನೇಹಿತರೊಂದಿಗೆ ಹಳೆ ನೆನಪುಗಳನ್ನು ಹಂಚಿಕೊಳ್ಳಲು ಸಮಯ ಕಳೆಯಿರಿ. ಕೆಲಸದಲ್ಲಿ ಸಫಲತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.